ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಿಹಾರದಲ್ಲಿ ಈಗ ಚುನಾವಣೆಗಳು ನಡೀಬೇಕಿದೆ. ಹೀಗಾಗಿ ಅಲ್ಲಿ ವಿಪರೀತ ಡ್ರಾಮಾಗಳು, ಮನರಂಜನೆಗಳು, ತಲೆನೋವುಗಳು ಎಲ್ಲ ಶುರುವಾಗ್ತಾ ಇವೆ. ಆಡಳಿತಾರೂಢ ಹಾಗೂ ಪ್ರತಿಪಕ್ಷಗಳ ಜೊತೆ ಹೊಸ ಪಕ್ಷಗಳು ಕೂಡ ಅಲ್ಲಿ ಆಕ್ಟಿವ್ ಆಗಿವೆ. ಅದರ ಜೊತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಒಂದಷ್ಟು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಕೆಲಸಕ್ಕೆ ಕೈ ಹಾಕಿದೆ. ಎಲ್ಲಿಂದಲೋ ಬಂದವರು, ಅಕ್ರಮ ವಲಸಿಗರು, ಭಾರತೀಯರೇ ಅಲ್ಲದವರು ಭಾರತದ ಚುನಾವಣೆಯಲ್ಲಿ ಮತ ಹಾಕುವ ಹಾಗಾಗಬಾರ್ದಲ್ಲ. ಸೊ ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಕೆಲಸ ಶುರುವಾಗಿದೆ. ಇದು ರಾಜಕೀಯ ಹೈಡ್ರಾಮಾ ಕಾರಣ ಆಗ್ತಾ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣೆಗಳಿರುವಾಗ ಈ ರಿವಿಷನ್ನು ಎಲ್ಲ ಯಾಕೆ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಚುನಾವಣೆಯ ಸಂದರ್ಭದಲ್ಲೇ ಅಲ್ವಾ ಇದನ್ನೆಲ್ಲ ಮಾಡಬೇಕಾಗಿರೋದು ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಇನ್ನು ಈ ಹೊಸ ಪರಿಷ್ಕರಣೆಗೆ ಆಧಾರ್ ಕಾರ್ಡನ್ನು ಮಾನದಂಡವಾಗಿ ಇಟ್ಟುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದರೆ ಅದನ್ನು ಚುನಾವಣಾ ಆಯೋಗ ಕಾರಣ ಸಹಿತ ನಿರಾಕರಿಸಿದೆ. ಬರೀ ಆಧಾರನ ಮಾತ್ರ ಆಧಾರವಾಗಿ ಇಟ್ಟುಕೊಂಡು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅನ್ನೋದನ್ನ ಆಯೋಗ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಬಿಹಾರದಲ್ಲಿ? ಏನಿದು ಸರ್ ಗಲಾಟೆ? ಇದರಿಂದ ನಿಜಕ್ಕೂ ಅಲ್ಲಿನ ಮತದಾರರಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಆಪರೇಷನ್ ಸಿಂಧೂರ್ ನಡೀತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಭಾರತದಿಂದ ಹುಡುಕಿ ಹೊರಹಾಕೋ ಕೆಲಸ ಒಂದು ಶುರುವಾಯಿತು. ನಿಮಗೆ ನೆನಪಿರಬೇಕು, ಕೆಲವರಂತೂ ಪಾಕಿಸ್ತಾನದ ಪಾಸ್ಪೋರ್ಟು, ಭಾರತದ ಪಾಸ್ಪೋರ್ಟು ಎರಡನ್ನೂ ಇಟ್ಕೊಂಡವರು ಇದ್ದರು. ಭಾರತದ ವ್ಯಕ್ತಿಯನ್ನು ಮದುವೆಯಾಗಿರೋ ಏಕೈಕ ಕಾರಣಕ್ಕೆ ಅವರು ಭಾರತೀಯರು ಅಂತ ಹೇಳ್ಕೊಳ್ತಾ ಇದ್ರು. ಆದರೆ ಪಾಕಿಸ್ತಾನಿ ಪೌರತ್ವವನ್ನು ಬಿಟ್ಟಿರಲಿಲ್ಲ. ಅವರಿಗೂ ನಮ್ಮಲ್ಲಿ ಆಧಾರ್ ಕಾರ್ಡ್ ಇತ್ತು, ಪಾಸ್ಪೋರ್ಟ್ ಇತ್ತು, ರೇಷನ್ ಕಾರ್ಡ್ ಇತ್ತು, ಎಲೆಕ್ಷನ್ ID ಕೂಡ ಸಿಕ್ಕಿಬಿಟ್ಟಿತ್ತು. ಅವನು ಯಾರೋ ಯಾವಾಗ ಇಲ್ಲಿಗೆ ಬಂದ ಅನ್ನೋದನ್ನು ಕೂಡ ಮರೆತು ಹೋಗಿದ್ದ. ಕೆಲಸಕ್ಕಾಗಿ ಬಂದೆ, ನಾನು ಬಹಳ ವರ್ಷಗಳಿಂದಲೂ ಇಲ್ಲಿ ವೋಟ್ ಕೂಡ ಮಾಡ್ತಾ ಇದ್ದೀನಿ, ನನ್ನ ಹೆಸರು ವೋಟರ್ ಲಿಸ್ಟಲ್ಲೂ ಇದೆ, ನನ್ನನ್ನು ಅದು ಹೆಂಗೆ ನೀವು ಹೊರಗೆ ಹಾಕ್ತೀರಿ ಅಂತ ಅವನು ಪ್ರಶ್ನೆ ಮಾಡ್ತಾ ಇದ್ದ. ಇನ್ಯಾರೋ ನಮ್ಮನ್ನೆಲ್ಲ ಹಾಗೆ ಭಾರತದಿಂದ ಹೊರ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರ್ಬಿಟ್ರು. ಬಹುಶಃ ಭಾರತದಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರ್ಗಳಿಂದ ಬಂದವರು ಸಖತ್ತಾಗಿ ಬೇರು ಬಿಟ್ಟಿದ್ದಾರೆ ಅಂತ ಬಹಳಷ್ಟು ಜನಕ್ಕೆ ಅರ್ಥವಾಗಿದ್ದೇ ಆಗ. ಆದರೆ ಅದು ದೊಡ್ಡ ಮಟ್ಟದ ಆಂದೋಲನಕ್ಕೆ, ಅವರನ್ನು ಹೊರಗೆ ಹಾಕಬೇಕು ಅನ್ನೋ ಒತ್ತಾಯಕ್ಕೆ ಮತ್ತು ಒತ್ತಡಗಳಿಗೆ ಕಾರಣ ಆಗಲೇ ಇಲ್ಲ. ಯಾಕೆಂದರೆ ಹಾಗೆ ಅಕ್ರಮ ವಲಸಿಗರನ್ನು ಹೊರಹಾಕಿ ಅಂತ ಚಳುವಳಿಗಳನ್ನು ಶುರು ಮಾಡಿದರೆ ನಮ್ಮಲ್ಲಿ ಯಾರೂ ಹಣ ಕೊಡೋದಿಲ್ಲ, ಫಾರಿನ್ ಫಂಡ್ ಬರೋದಿಲ್ಲ. ಹಣ ಇಲ್ಲದೆ ಯಾವ ದೇಶದಲ್ಲೂ ಯಾವ ಚಳುವಳಿಯೂ, ಯಾವ ಹೋರಾಟವೂ, ಯಾವ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗುಗಳು, ಅಭಿಯಾನಗಳು ಯಾವುದೂ ಆಗೋದಿಲ್ಲ. ಸೊ ಅದನ್ನು ಕೂಡ ಭವ್ಯ ಭಾರತದ ಮಹಾಪ್ರಜೆಗಳು ಮರೆತು ಹೋದರು. ಅದೇ ಅವರನ್ನು ಹೊರ ಹಾಕಬೇಕು ಅಂತ ಸರ್ಕಾರ ಏನಾದರೂ ಕೆಲಸ ಶುರು ಮಾಡಿಬಿಟ್ಟಿದ್ರೆ ಆಗ ಅಭಿಯಾನಗಳು, ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡಲಾಗ್ತಾ ಇದೆ ಅನ್ನೋ ಕೂಗುಗಳು, ಮತದ ಹೆಸರಿನ ಜಗಳಗಳು ಎಲ್ಲ ಶುರುವಾಗಿ ಹೋಗ್ತಾ ಇತ್ತು. ಯಾಕೆಂದರೆ ಅಂಥದ್ದಕ್ಕೆ ಫಂಡ್ ಮಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ಅವರ ಟೂಲ್ ಕಿಟ್ಟುಗಳು ಕೂಡ ಜಾಗೃತವಾಗಿ ಕೆಲಸ ಮಾಡುತ್ತವೆ. ಇನ್ನು ಈಗ ಬಿಹಾರದಲ್ಲಿ ಚುನಾವಣೆಗಳು ನಡೀಬೇಕಿದೆ. ಬಿಹಾರದ ನಂತರ ಅಂದರೆ ಮುಂದಿನ ವರ್ಷ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳಗಳಲ್ಲಿ ಕೂಡ ಚುನಾವಣೆಗಳು ನಡೀಬೇಕಿದೆ. ನಮ್ಮಲ್ಲಿ ಚುನಾವಣೆಗಳು ಹೇಗೆ ಅಂದರೆ ಪ್ರಚಾರದ ಸಮಯದಲ್ಲಿ ಎಲ್ಲ ಪಕ್ಷಗಳು ಒಂದೇ ಥರ ವರ್ತಿಸತ್ವೆ. ಹಣ ಹಂಚೋದೇನು, ಫ್ರೀಗಳನ್ನು ಘೋಷಣೆ ಮಾಡೋದೇನು, ಇಲ್ಲದ ಆಶ್ವಾಸನೆಗಳನ್ನು ಕೊಡೋದೇನು, ಚುನಾವಣೆ ಗೆದ್ದರೆ ಓಕೆ ಎಲ್ಲ ಸರಿ. ಆದರೆ ಸೋತ್ರೆ ಮತಯಂತ್ರಗಳ ವಿರುದ್ಧ ಮಾತು ಶುರುವಾಗುತ್ತೆ. EVMಗಳ ಮೇಲೆ ನಂಬಿಕೆ ಇರೋದಿಲ್ಲ, ಚುನಾವಣಾ ಆಯೋಗದ ಮೇಲೆ ಆರೋಪಗಳು ಬರುತ್ತವೆ, ವೋಟುಗಳನ್ನು ಕದಿಯಲಾಯಿತು ಅನ್ನೋದೆಲ್ಲ ಕೇಳಿಬರುತ್ತೆ. ಅಲ್ಲಿ ನಕಲಿ ಮತದಾರರು ಬಂದು ವೋಟ್ ಹಾಕಿದ್ರು ಅನ್ನೋ ಆರೋಪಗಳು ಕೂಡ ವ್ಯಾಪಕವಾಗಿ ಕೇಳಿಬರುತ್ತವೆ. ಮೊನ್ನೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗಳು ನಡೆದ್ವಲ್ಲ, ಆಗ ಸೋತವರು ಮಾಡಿದ ಆರೋಪ ಅಂದರೆ ಅಲ್ಲಿ ಏಕಾಏಕಿ ಅಷ್ಟೊಂದು ಮತದಾರರು ಹೇಗೆ ಬಂದರು, ನಕಲಿ ಮತದಾರರನ್ನು ಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದು. ಸೊ ಈಗ ಬಿಹಾರದ ಚುನಾವಣೆಗಳು ನಡೀತಾ ಇವೆ. ಅಲ್ಲೂ ಹಾಗೆ ನಕಲಿ ಮತದಾರರು ಪಟ್ಟಿಯಲ್ಲಿ ಸೇರೋದು ಬೇಡ ಅಂತ ಆಯೋಗ ಒಂದಷ್ಟು ಕಠಿಣ ಕ್ರಮಗಳಿಗೆ ಮುಂದಾಗ್ತಾ ಇದೆ. ಅದು ಶುರುವಾದ ತಕ್ಷಣ ಒಂದಷ್ಟು ಪಕ್ಷಗಳು ಈಗ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇವೆ. ಹಾಗಾದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಚುನಾವಣೆಯ ಸಂದರ್ಭದಲ್ಲೂ ಆಗಲಿಲ್ಲ ಅಂದರೆ ಇನ್ಯಾವಾಗ ಆಗಬೇಕು? ಗೆಳೆಯರೆ, ಬಿಹಾರದ ಮತದಾರರ ಪಟ್ಟಿಯಲ್ಲಿ 7.9 ಕೋಟಿ ಮತದಾರರಿದ್ದಾರೆ ಅಂತ ಹೇಳಲಾಯಿತು. ಅದರಲ್ಲಿ ಸುಮಾರು 1 ಲಕ್ಷದಷ್ಟು ಜನರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿವೆ. ಆದರೆ ಆ ವ್ಯಕ್ತಿಗಳೇ ಅಲ್ಲಿ ಕೊಡಲಾದ ಅಡ್ರೆಸ್ಸಲ್ಲಿಲ್ಲ ಅನ್ನೋದು ಗೊತ್ತಾಯಿತು.
ಹಾಗಾಗತ್ತೆ. ನೀವು ಯಾವಾಗಲೂ ನಿಮ್ಮ ಊರಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿರ್ತೀರಿ, ಆನಂತರ ಅಲ್ಲಿಂದ ದುಡಿಯೋದಕ್ಕೋ ಮತ್ತೇನಕ್ಕೋ ಬೇರೆ ಊರಿಗೆ ಹೋಗಿರ್ತೀರಿ, ಅಲ್ಲೂ ನಿಮ್ಮ ಹೆಸರು ಮತದಾರರ ಪಟ್ಟಿಗೆ ಸೇರಬಹುದು. ಆದರೆ ನೀವು ಆ ಎರಡೂ ಕಡೆಗಳಲ್ಲಿ ಏಕಕಾಲಕ್ಕೆ ವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಇಂಥ ವ್ಯಕ್ತಿಗಳಿಲ್ಲದ ಹೆಸರುಗಳು ಅಲ್ಲಿ 1,00,000 ಪತ್ತೆ ಆದವಂತೆ. ಸರಿ ಅಂತ ಆಯೋಗ ಮತದಾರರ ಪಟ್ಟಿಯನ್ನು ಮತ್ತೊಮ್ಮೆ ಪರಿಶೀಲಿಸುವ ಕೆಲಸಕ್ಕೆ ಮುಂದಾಯಿತು. ಆಗ ಆ ಪಟ್ಟಿಲಿ 55 ಲಕ್ಷದಷ್ಟು ಹೆಸರುಗಳು ತುಂಬ ಅನುಮಾನಾಸ್ಪದ ಅನಿಸೋದಕ್ಕೆ ಶುರುವಾದವು. ಬಿಹಾರದ ಮತದಾರರ ಪಟ್ಟಿಲಿ 7.9% ಮಂದಿ ಅನುಮಾನಾಸ್ಪದವಾಗಿ ಕಾಣಿಸ್ಕೊಂಡ್ರು. ಗೆಳೆಯರೆ, 7.9% ಅನ್ನೋದಿದೆ ನೋಡಿ, ಅದು ಚುನಾವಣೆಯೊಂದರ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಸಂಖ್ಯೆ. ಮತ್ತು ಇದು ಮುಂದಿನ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಆಗೋ ಸಾಧ್ಯತೆಯನ್ನು ತೋರಿಸ್ತಾ ಇತ್ತು. ಹೀಗಾಗಿ ಚುನಾವಣಾ ಆಯೋಗ ಈ ಅನುಮಾನಾಸ್ಪದ ಹೆಸರುಗಳನ್ನು ಮತ್ತೊಮ್ಮೆ ಚೆಕ್ ಮಾಡೋದಕ್ಕೆ ಶುರು ಮಾಡಿತು. ಹಾಗೆ ಇನ್ನುಳಿದ ಮತದಾರರಿಗೆ ಕೂಡ ನಿಮ್ಮ ಐಡೆಂಟಿಟಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಚುನಾವಣಾ ಆಯೋಗ ಹೇಳ್ತು. ಇದನ್ನೇ ಸರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಾ ಇರೋದು. ಇಲ್ಲಿ ಯಾವ ವ್ಯಕ್ತಿಯ ಹೆಸರು 2003ರ ಮತದಾರರ ಪಟ್ಟಿಯಲ್ಲಿದೆಯೋ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಈ ಬಾರಿ ಕೂಡ ಮತ ಚಲಾವಣೆಯನ್ನು ಮಾಡಬಹುದು. ಹಾಗೆ ಹೊಸ ಮತದಾರರು ಅಂದರೆ ಯುವ ಮತದಾರರಾದರೆ ಅವರ ತಂದೆ ತಾಯಿಯ ಹೆಸರು 2003ರ ಪಟ್ಟಿಯಲ್ಲಿರಬೇಕು. ಅಂಥವರಿಗೂ ಯಾವ ಸಮಸ್ಯೆಯೂ ಇರೋದಿಲ್ಲ. ಆದರೆ ಯಾರು 2003ರ ಲಿಸ್ಟಲ್ಲಿ ಇಲ್ವೋ, ಯಾವ ಮತದಾರರ ತಂದೆ ಅಥವಾ ತಾಯಿಯ ಹೆಸರು ಕೂಡ 2003ರ ವೋಟರ್ ಲಿಸ್ಟಲ್ಲಿ ಇರಲಿಲ್ವೋ ಅಂಥವರು ಚುನಾವಣಾ ಆಯೋಗ ಹೇಳಿರುವ 11 ದಾಖಲೆಗಳ ಪೈಕಿ ಕನಿಷ್ಠ ಒಂದನ್ನಾದರೂ ಕೊಡಬೇಕಿದೆ. ಆ ದಾಖಲೆಗಳಲ್ಲಿ ಆಧಾರ್ ಕಾರ್ಡು, ಇತ್ತೀಚಿನ ವೋಟರ್ ಐ ಡಿ ಹಾಗೂ ರೇಷನ್ ಕಾರ್ಡುಗಳು ನಡೆಯೋದಿಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳ್ತಾ ಇದೆ. ಇದು ರಾಜಕೀಯ ಪಕ್ಷಗಳ ನಿಜವಾದ ತಲೆಬಿಸಿಗೆ ಕಾರಣವಾಗ್ತಾ ಇರೋ ಅಂಶ. ಹಾಗೆ ನೋಡಿದರೆ ಬಿಹಾರದ ಎಲ್ಲ ಕಡೆಗಳಲ್ಲೂ ಇಂಥ ಸಮಸ್ಯೆ ಹೆಚ್ಚೇನಿಲ್ಲ. ಬದಲಾಗಿ ಪಶ್ಚಿಮ ಬಂಗಾಳ ಮತ್ತು ನೇಪಾಳದ ಜೊತೆ ಗಡಿಗಳನ್ನು ಹಂಚಿಕೊಂಡಿರುವ ಕಿಶನ್ಗಂಜ್ ಜಿಲ್ಲೆ, ಪೂರ್ಣಿಯಾ, ಕತಿಹಾರ್, ಭಗಲ್ಪುರ್ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಇದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಅದರಲ್ಲೂ ಈ ವೋಟರ್ ಲಿಸ್ಟಲ್ಲಿ ಹೆಚ್ಚು ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇರೋದು ಮುಸ್ಲಿಮರ ಹೆಸರುಗಳು ಅನ್ನೋದು. ಹೀಗಾಗಿ ಈ ಸಮಸ್ಯೆಗೀಗ ಕೋಮಿನ ಬಣ್ಣ ಬಳಿಯಲಾಗ್ತಾ ಇದೆ. ಯಾಕೆಂದರೆ 55 ಲಕ್ಷದಷ್ಟು ಅನುಮಾನಾಸ್ಪದ ಮತದಾರರ ಹೆಸರುಗಳ ಪೈಕಿ 68% ಮುಸ್ಲಿಂ ಮತದಾರರಿದ್ದಾರಂತೆ. ಸೊ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರ ಚುನಾವಣೆಯ ಹೊತ್ತಲ್ಲಿ ಮುಸ್ಲಿಂ ಮತದಾರರ ಹೆಸರುಗಳನ್ನು ಕೈ ಬಿಡೋದಕ್ಕೆ ಹೊರಟಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇವೆ. ಇನ್ನು ಆಡಳಿತ ಪಕ್ಷ ಈ ಅನುಮಾನಾಸ್ಪದ ಹೆಸರುಗಳಲ್ಲಿ ಎಲ್ಲ ಮತದಾರರು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಚುನಾವಣಾ ಆಯೋಗ ಪರಿಶೀಲನೆಯನ್ನ ಮಾಡ್ತಾ ಇದೆ. ಹೀಗಾಗಿ ಇದಕ್ಕೆ ಕೋಮು ಬಣ್ಣವನ್ನು ಬಳಿಯೋದು ಬೇಡ, ಆಯೋಗಕ್ಕೆ ಅದರ ಕೆಲಸ ಮಾಡೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದೇ ನಾಳೆ ಚುನಾವಣೆಯ ಸಂದರ್ಭದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗುವ ಸಾಧ್ಯತೆ ಕೂಡ ಇದೆ. ಗೆಳೆಯರೆ, ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ ಹೀಗೆ ಬೇರೆ ದೇಶಗಳ ಜೊತೆ ಗಡಿ ಹಂಚಿಕೊಳ್ಳುವ ನಮ್ಮ ರಾಜ್ಯಗಳೇನಿವೆ ಅಲ್ಲಿ ಅಕ್ರಮ ವಲಸೆ ಅನ್ನೋದು ಅವ್ಯಾಹತವಾಗಿ ನಡೀತಿದೆ ಅನ್ನೋದು ಹೊಸ ವಿಷಯ ಅಲ್ಲ. ಇನ್ನು ಈ ಬಿಹಾರ ಇದೆಯಲ್ಲ, ಇದು ನೇಪಾಳದ ಜೊತೆ ಗಡಿ ಹಂಚಿಕೊಳ್ಳುತ್ತೆ, ಪಶ್ಚಿಮ ಬಂಗಾಳದ ಜೊತೆ ಕೂಡ ಗಡಿ ಹಂಚಿಕೊಳ್ಳುತ್ತೆ. ಹಾಗೆ ಬಾಂಗ್ಲಾದೇಶದ ಜನ ನೇಪಾಳಕ್ಕೆ ಹೋಗಿ ನೇಪಾಳದಿಂದ ನೇರವಾಗಿ ಬಿಹಾರಕ್ಕೆ ಕಾಲಿಟ್ಟು ಬಿಡೋದಕ್ಕೆ ಕೂಡ ಅವಕಾಶಗಳಿರುತ್ತವೆ. ಇನ್ನು ಪಾಕಿಸ್ತಾನದಿಂದ ನೇಪಾಳಕ್ಕೆ ಬಂದು ಅಲ್ಲಿಂದ ಕೂಡ ಗಡಿ ದಾಟಿ ಸುಲಭವಾಗಿ ಬಿಹಾರಕ್ಕೆ ಬಂದು ಬಿಡಬಹುದು. ಇನ್ನು ನಮ್ಮಲ್ಲಿ ಕೇಳಬೇಕಾ, ಹಣ ಒಂದು ಕೊಟ್ಟುಬಿಟ್ರೆ ಏನು ಬೇಕಾದರೂ ಮಾಡಿಕೊಡ್ತಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಡ್ರೈವಿಂಗ್ ಲೈಸೆನ್ಸು ಏನ್ರಿ ಸಿಗೋದಿಲ್ಲ ಕಾಸು ಕೊಟ್ರೆ. ಸೊ ಬಾಂಗ್ಲಾದ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ಇಲ್ಲಿ ಅಕ್ರಮವಾಗಿ ವೋಟರ್ ಲಿಸ್ಟ್ಗಳಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಂಡಿದ್ದಾರೆ ಅನ್ನೋದು ಚುನಾವಣಾ ಆಯೋಗದ ಅನುಮಾನ ಕೂಡ. ಇನ್ನು ಆಯೋಗ ಇಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ ಹೇಳಿದ ಕೂಡಲೇ ಕೆಲವರು ಅದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಆಧಾರ್ ಕಾರ್ಡ್ಗಳನ್ನು ಆಧಾರವಾಗಿಟ್ಟುಕೊಂಡು ವೋಟರ್ ಲಿಸ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಆಯೋಗಕ್ಕೆ ಹೇಳಿ ಅಂತ ಕೇಳ್ಕೊಂಡ್ರು. ಇದು ಸಾಧ್ಯನಾ ಪರಿಶೀಲಿಸಿ ಅಂತ ಸುಪ್ರೀಂ ಕೂಡ ಹೇಳ್ತು. ಆದರೆ ಆಧಾರ್ ಅನ್ನೋದು ಕೇವಲ ಒಂದು ಐಡೆಂಟಿಟಿ ಡಾಕ್ಯುಮೆಂಟೇ ಹೊರತು ಅದನ್ನು ಮಾತ್ರ ಏಕೈಕ ಮಾನದಂಡವಾಗಿಟ್ಟುಕೊಂಡು SIR ಅನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತು. ಬದಲಿಗೆ 11 ದಾಖಲೆಗಳ ಪಟ್ಟಿಯೊಂದನ್ನು ಕೊಟ್ಟ ಆಯೋಗ ಇದರಲ್ಲಿ ಕನಿಷ್ಠ ಒಂದು ದಾಖಲೆಯನ್ನಾದರೂ ಒದಗಿಸಬೇಕು ಅಂತ ಹೇಳ್ತಾ ಇದೆ. ಇನ್ನು ಆ ದಾಖಲೆಗಳು ಯಾವುವು ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕೊಟ್ಟಿರುವ ಯಾವುದಾದ್ರೂ ಐಡೆಂಟಿಟಿ ಕಾರ್ಡು, ಅದೇ ರೀತಿ 1987ರ ಜುಲೈ 1ಕ್ಕಿಂತ ಹಿಂದಿನ
LIC, ಬ್ಯಾಂಕು, ಪೋಸ್ಟ್ ಆಫೀಸುಗಳು ಕೊಟ್ಟಿರುವ ಯಾವುದೇ ಗುರುತಿನ ಚೀಟಿ, ಪಾಸ್ಬುಕ್ಕು, ವಿಮೆಯ ದಾಖಲೆ ಆಗಿರಬಹುದು. ಇನ್ನು ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟು, ಶಾಲಾ ಕಾಲೇಜಿನ ಸರ್ಟಿಫಿಕೇಟುಗಳು, ವಾಸ ಪ್ರಮಾಣ ಪತ್ರ, ಕಾಡಲ್ಲಿ ವಾಸ ಇದ್ದವರಾದರೆ ಅಂಥವರಿಗೆ ಅರಣ್ಯ ಇಲಾಖೆಯಿಂದ ಕೊಡಲ್ಪಟ್ಟ ಪತ್ರಗಳು, ಜಾತಿ ಪ್ರಮಾಣ ಪತ್ರ, ಸರ್ಕಾರದಿಂದ ಯಾವುದಾದ್ರೂ ಮನೆ ಅಥವಾ ಜಮೀನನ್ನು ಪಡೆದಿರುವ ಪ್ರಮಾಣ ಪತ್ರಗಳು, ಆಸ್ತಿ ದಾಖಲೆಗಳು, NRC ಹಾಗೂ ಫ್ಯಾಮಿಲಿ ಟ್ರೀ, ವಂಶವೃಕ್ಷ ಇರುತ್ತಲ್ಲ ಅದನ್ನಾದರೂ ಕೊಡಬಹುದು. ಆದರೆ ಆ ವಂಶವೃಕ್ಷದಲ್ಲಿರುವ ಹೆಸರುಗಳೇನಿವೆ ಅವುಗಳನ್ನು ಖಚಿತಪಡಿಸೋದಕ್ಕೆ ಕೂಡ ಒಂದಷ್ಟು ಸಾಕ್ಷ್ಯಗಳು ಬೇಕು ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ದಾಖಲಾತಿ ಇದ್ರೂ ಕೂಡ ಅವನನ್ನ ಭಾರತೀಯ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತು ಅವನ ಹೆಸರನ್ನ ವೋಟರ್ ಲಿಸ್ಟ್ ಅಲ್ಲಿ ಉಳಿಸ್ತಾರೆ. ಇದು ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋ ಮಾತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪಶ್ಚಿಮ ಬಂಗಾಳಕ್ಕೆ ಅಂಟುಕೊಂಡಿರೋ ಜಿಲ್ಲೆಗಳಲ್ಲಿ ಸಾಕಷ್ಟು ಮಂದಿಯ ಬಳಿ ಇತ್ತೀಚಿನ ಎಲೆಕ್ಷನ್ ಕಾರ್ಡುಗಳಿವೆ ಹಾಗೂ ಆಧಾರ್ ಕಾರ್ಡುಗಳಿವೆ. ಅವುಗಳನ್ನು ಬಿಟ್ಟರೆ ಅವರಿಗೆ ಬೇರೆ ಇನ್ಯಾವ ದಾಖಲೆಗಳು ಸಿಗ್ತಾ ಇಲ್ಲ. ಅವರಲ್ಲಿ ಕೆಲವರು ಭಾರತದಲ್ಲೇ ನಾವು ಹುಟ್ಟಿದ್ದು ಅಂತ ಹೇಳ್ಕೋತಾರೆ, ಆದರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ದಶಕಗಳಿಂದ ಇಲ್ಲೇ ಇರೋದು ಅಂತಾರೆ, ಆದರೆ ಒಂದೇ ಒಂದು ಸರ್ಕಾರಿ ಗುರುತಿನ ಚೀಟಿ ಇಲ್ಲ, ಮಾರ್ಕ್ಸ್ ಕಾರ್ಡ್ ಇಲ್ಲ, TC ಇಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಹಳೆಯ BPL ಕಾರ್ಡು ಕೂಡ ಇಲ್ಲ. ನಾವು ಇಲ್ಲಿಯವರೇ ಅಂತ ಹೇಳೋದು ಬಿಟ್ರೆ ಬೇರೆ ಯಾವ ದಾಖಲೆಯೂ ಅವ್ರ ಹತ್ರ ಇಲ್ಲ. ಆದರೂ ಹೊಸ ಆಧಾರ್ ಕಾರ್ಡುಗಳು ಅವ್ರ ಹತ್ರ ಇವೆ, ಹೊಸ ವೋಟರ್ ID ಗಳು ಅವರನ್ನು ತಲುಪಿವೆ. ಯಾವ ದಾಖಲೆಗಳೂ ಇಲ್ಲದೆ ಇವು ಹೇಗೆ ಅವರಿಗೆ ಸಿಕ್ಕವು ಗೊತ್ತಿಲ್ಲ. ಗೆಳೆಯರೆ, ಈ ಸ್ಪೆಷಲ್ ರಿವಿಷನ್ ಅನ್ನೋದಿದೆಯಲ್ಲ, ಇದು ಬಿಹಾರದಲ್ಲಿ ಹಿಂದಿನಿಂದ ಕೂಡ ನಡೀತಾ ಇದೆ. 2003ರಲ್ಲಿ ಕೂಡ ಇಂಥದ್ದೊಂದು ಸ್ಪೆಷಲ್ ರಿವಿಷನ್ ಅನ್ನು ಮಾಡಲಾಗಿತ್ತು. ಆ ಆಧಾರದ ಮೇಲೆನೆ 2003ರಲ್ಲಿ ಯಾರೆಲ್ಲರ ಹೆಸರು ಅಥವಾ ಕುಟುಂಬದವರ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆಯೋ ಅವರೆಲ್ಲರೂ ಈಗ ಸೇಫ್ ಆಗ್ತಾರೆ. ಯಾರ ಹೆಸರು 2003ರ ಲಿಸ್ಟ್ ಅಲ್ಲಿ ಇಲ್ವೋ ಅಂಥವರು ಮಾತ್ರ ದಾಖಲೆಗಳನ್ನು ಕೊಡಬೇಕು ಅಂತ ಚುನಾವಣಾ ಆಯೋಗ ಹೇಳ್ತಾ ಇರೋದು. ಸೊ 2003ರ ನಂತರ 21 ವರ್ಷಗಳ ಬಳಿಕ ಮತ್ತೊಮ್ಮೆ ಅಲ್ಲಿ ಮತದಾರರ ಹೆಸರುಗಳನ್ನ ಜರಡಿ ಹಿಡಿಯೋ ಕೆಲಸ ನಡೀತಾ ಇದೆ. ಇದರಲ್ಲಿ ರಾಜಕೀಯವನ್ನು ಬೆರೆಸಬೇಕಾದ ಅಗತ್ಯ ಇಲ್ಲ. ಇದು ಚುನಾವಣಾ ಆಯೋಗ ಮಾಡ್ತಾ ಇರೋ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ದಾಖಲೆಗಳಿಲ್ಲದವರು ಹಿಂದೂಗಳ, ಮುಸ್ಲಿಮರ, ಸಿಖ್ರ, ಬೌದ್ಧರ, ಕ್ರೈಸ್ತರ ಇದು ಮುಖ್ಯ ಆಗೋದಿಲ್ಲ. ಅವರು ಅಕ್ರಮ ವಲಸಿಗರು ಅಷ್ಟೇ. ಅವರನ್ನು ಹಾಗೆ ನೋಡಬೇಕಾಗತ್ತೆ. ಯಾವುದೇ ಮತ ಆಚರಣೆಗಳಿರಲಿ, ಒಂದು ದೇಶಕ್ಕೆ ಅಕ್ರಮ ವಲಸಿಗರು ಬಂದ್ರು ಅಂದ್ರೆ ಅವರಲ್ಲಿನ ಸ್ಥಳೀಯರ ಅನ್ನ ಕಿತ್ಕೋತಾರೆ, ಅವರ ಸರ್ಕಾರಿ ಸೌಲಭ್ಯಗಳನ್ನು ಕಿತ್ಕೋತಾರೆ, ಉದ್ಯೋಗಗಳನ್ನು ಕಿತ್ಕೋತಾರೆ, ಸಾಂಸ್ಕೃತಿಕ ಸಂಘರ್ಷಕ್ಕೆ ಕೂಡ ಕಾರಣ ಆಗ್ತಾರೆ. ಉತ್ತರ ಪ್ರದೇಶದಲ್ಲಿ, ಬಿಹಾರದ ಕೆಲ ಕಡೆಗಳಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಮಲ್ಲಿ ಇಲ್ಲೆಲ್ಲ ಕೋಮು ಗಲಭೆಗಳಿಗೆ ಕಾರಣ ಆಗ್ತಾ ಇರೋದು ಇದೇ ಅಕ್ರಮ ವಲಸಿಗರ ಸಂತತಿ. ಎಲ್ಲಿಯೇ ಆಗಲಿ ಹೊರಗಿನವರು ಬಂದರು ಅಂದರೆ ಅಲ್ಲಿ ಸಮಸ್ಯೆನೇ. ಹೀಗಾಗಿ ಇದನ್ನು ಮತದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ನೋಡೋದಕ್ಕೆ ಹೋಗಬಾರ್ದು. ಆದರೆ ರಾಜಕೀಯ ಪಕ್ಷಗಳಿಗೆ ಈ ಅಕ್ರಮ ವಲಸಿಗರೇ ಮತದಾರರಾದರೆ ಅವರನ್ನು ಕಾಪಾಡ್ಕೋಬೇಕಾದ ಅನಿವಾರ್ಯತೆಗೆ ಆ ಪಕ್ಷಗಳು ಬೀಳುತ್ತವೆ. ಹೀಗಾಗಿ ಅವರು ಮುಸ್ಲಿಮರು, ಇವರು ಹಿಂದೂಗಳು, ಹೀಗೆ ಬೆಂಕಿ ಹಚ್ಚೋ ಕೆಲಸ ಅಲ್ಲಿ ಶುರುವಾಗುತ್ತೆ. ಬಿಹಾರದಲ್ಲಿ ಆಗ್ತಾ ಇರೋದು ಅದೇನೆ. ಇನ್ನು ಇಲ್ಲಿ ಭಾರತದ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಚುನಾವಣಾ ಆಯೋಗದ ಈ ಕ್ಲೀನಿಂಗ್ ಕೆಲಸವನ್ನ ಎಲ್ಲ ಪಕ್ಷಗಳು ಬೆಂಬಲಿಸಬೇಕು. ಆದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ನಮ್ಮಲ್ಲಿ. ಇದು ಗೆಳೆಯರೆ, ಚುನಾವಣಾ ಆಯೋಗ ಬಿಹಾರದಲ್ಲಿ ಶುರು ಮಾಡಿರುವ SIR ಕಾರ್ಯಾಚರಣೆ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.